ಮುದ್ದೇಬಿಹಾಳ ಪಟ್ಟಣದ ಶ್ರೀ ಸಂಗಮೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಹನುಮಂತರಾಯ ಬಿರಾದಾರ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜುನಾಥ್ ಪೊಲೀಸ್ ಪಾಟೀಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬುಧವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಚುನಾವಣಾ ಅಧಿಕಾರಿ ವಿಜಯಕುಮಾರ್ ಉತ್ನಾಳ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಹನುಮಂತರಾಯ ಬಿರಾದಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಪೊಲೀಸ್ ಪಾಟೀಲ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿರುವುದನ್ನು ಪರಿಶೀಲಿಸಿದರು. ಇತರೆ ಯಾರಿಂದಲೂ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆ 5 ವರ್ಷಗಳ ಅವಧಿಗೆ ಹನುಮಂತರಾಯ ಬಿರಾದಾರ್ ಅವರನ್ನ ಅಧ್ಯಕ್ಷರಾಗಿ ಹಾಗೂ ಮಂಜುನಾಥ್ ಪೊಲೀಸ್ ಪಾಟೀಲ್ ಅವರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಅಧಿಕೃತ ಘೋಷಿಸಿದರು. ನಾಮಪತ್ರವನ್ನು ಸ್ವೀಕರಿಸಲಾಗಿ ಅಧ್ಯಕ್ಷ ಸ್ಥಾನಕ್ಕೆ 1 ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸ್ವೀಕಾರವಾಗಿರುವುದರಿಂದ ಅಧ್ಯಕ್ಷರಾಗಿ ಶ್ರೀ ಹನುಮಂತರಾಯ ಬಿರಾದಾರ್ ಅವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀ ಮಂಜುನಾಥ್ ಗೌಡ ಪೊಲೀಸ್ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಧನ್ಯವಾದ. ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಮಾತನಾಡಿದ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ನಿಕಟಪೂರ್ವ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಸತೀಶ್ ಕುಮಾರ್ ಓಸ್ವಾಲ್, ನಿವೃತ್ತ ಪ್ರಾಚಾರ್ಯ SS ಹೊಸ್ಮನಿ ಹಾಗೂ SB ಹಂಡ್ರಗಲ್ ಅವರು ಸಂಗಮೇಶ್ವರ ಪತ್ತಿನ ಸಹಕಾರ ಸಂಘವು ಕಳೆದ 25 ವರ್ಷಗಳಲ್ಲಿ ತನ್ನದೇ ಆದ ಪ್ರಗತಿಯ ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ ಎಂದು ಸಂಘವು 50 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹಾಗೂ 1 ಕೋಟಿ ರೂಪಾಯಿ ಲಾಭಾಂಶ ಹೊಂದಿರುವ ಸ್ಥಿರ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದರು. ಸಂಘದ ಸ್ಥಾಪಕರಾದ RB ಪಾಟೀಲ್, ನ್ಯಾಯವಾದಿಗಳು ರಾಯಪ್ಪನವರು ಹಾಗೂ ನ್ಯಾಯವಾದಿ ಕರ್ಮಂಟ್ನಾಳ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಸಂಘ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಸಂಘದ ದುಡಿಯುವ ಬಂಡವಾಳವನ್ನು ಅವಶ್ಯಕತೆ ಇರುವ ವ್ಯಾಪಾರಸ್ಥರಿಗೆ ನೀಡುವ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ನೂತನ ಅಧ್ಯಕ್ಷರು ನಿಸ್ವಾರ್ಥ ಸೇವಾ ಮನೋಭಾವದಿಂದ ಶ್ರಮಿಸುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಸಂಬಂಧ ಅಂದ್ರೆ ಕರ್ನಾಟಕ ಬ್ಯಾಂಕ್ ಅಂದ್ರೆ ನಮ್ದು ಅಂದ್ರೆ ಸಂಗಮೇಶ್ವರ ಬ್ಯಾಂಕ್ ನಮ್ದು ಅಂದಂಗ ಅದು ಅಲ್ಲ. ಬ್ಯಾಂಕ್ ಬೆಳೆಸಾಕ ನಾವು ನೋಡಿದ್ರ ಪ್ರಕಾರ RB ಪಾಟೀಲ್, ಹನುಮಂತರಾಯ ಅವರು, ಕರ್ಮಂಟ್ನಾಳ್ ವಕೀಲರು, ತಿಳ್ಕೊಂಡ ಸಂದರ್ಭದವರ ರಾಯಪ್ಪ ಇಂದ ಹಿರಿಯರೆಲ್ಲ ಕೂಡಿ ಸಣ್ಣ ಪ್ರಮಾಣದಲ್ಲಿ ಬ್ಯಾಂಕ್ ಮಾಡಿ ಬೆಳೆಸುವ 50 ಕೋಟಿ ಬಂಡವಾಳದಲ್ಲಿ ಇವತ್ತು ಈ ಬ್ಯಾಂಕ್ ಅನ್ನು ಇಷ್ಟು ಉನ್ನತ ಮಟ್ಟಕ್ಕೆ ತಗೊಂಡ್ಬಂದಾರಂದ್ರೆ ಅವ್ರಿಗೆ ಒಂದು ಮೆಚ್ಚಿಗೆ ಚಪ್ಪಾಳೆಯನ್ನು ನಾನೆಲ್ಲ 50 ಕೋಟಿ 25 ವರ್ಷದಾಗ ಇನ್ನು ಬೆಳೆಸೋದು ಬಂದು ಇವರು 1 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾರಂದ್ರೆ ನಮ್ಮಂತ ಬ್ಯಾಂಕ್ಗಳಿಗೆ ನಾವು ಎಲ್ಲ ರಿಸರ್ವ್ ಬ್ಯಾಂಕ್ ಅಂಡರ್ ಇದ್ದು ನಾವೆಲ್ಲ ಮಾಡ್ಬೇಕಾದ್ರೆ ಆದ್ರೆ ಇವರು 1 ಕೋಟಿ ಗಟ್ಟಲೆ ಪ್ರಾಫಿಟ್ ಮಾಡ್ಕೊಂಡು ಈ ಸಂಸ್ಥೆ ಹೆಂಗ್ ಬೆಳೆಸ್ತಾರೆ ಅನ್ನೋದಕ್ಕೆ ಅಲ್ಲಿ ಇದ್ದಂತ ಎಲ್ಲ ಹಿರಿಯರು ನಿರ್ದೇಶಕ ಮಂಡಳ ಒಳ್ಳೆಯವರಂತ ನನ್ನ ಅಭಿಪ್ರಾಯ. ಇಷ್ಟೊಂದು ಹಿಡಿದಾಗಿ ಬ್ಯಾಂಕ್ ಅಲ್ಲಿ ಬೆಳೆಸಲ್ಲ ಎಲ್ಲಿಯೂ ಖರ್ಚು ವೆಚ್ಚ ಬ್ಯಾಂಕ್ ಅಂದ್ರೆ ನಮ್ಮ ಮನಿದಪ್ಪ, ನಮ್ಮ ಮನಿ ಖರ್ಚಾಗಲಿ ಬ್ಯಾಂಕಿಗೆ ಉಳಿಸ್ಕೊಂಡಂತ ಅಭಿಪ್ರಾಯ ಈ ಎಲ್ಲ ಹಿರಿಯರು ಹಂಗೆ ಅನ್ಕೊಂಡು ಅಂದ್ರೆ ಇದು ವೇಗ ಐತಲ್ಲ ಆ ಬ್ಯಾಂಕಿನ ವೇಗ ಅದು ಗೊತ್ತೈತೆ. ಸ್ವಲ್ಪ ಹುಡುಗಿರೆಲ್ಲ ಪ್ರತಿ ಸರ್ಕಾರಿ ಬ್ಯಾಂಕ್ಗಳು ಇವ್ರ ಲೆಕ್ಕದಲ್ಲಿ ಬೆಳೆದಿಲ್ಲ, ನೀವೇನು ಹಾಕ್ಬಿಟ್ಟಿರಲ್ಲ, ಅವಿರೋಧವಾಗಿ ಆರಿಸಿರ್ತಿಲ್ಲ. ಇದೊಂದು ದೊಡ್ಡ ಸಾಧನೆನೇ. ಇಲ್ಲ ಸಂಘ ಸಂಸ್ಥೆಗಳು ಇಲೆಕ್ಷನ್ ರಾಜಕಾರಣ ಅದು ಆದ್ರೆ ನೀವು ಎಷ್ಟು ವರ್ಷ ಇತ್ತು ಬಟ್ ಅವಿರೋಧ ಯಾವ್ದೇ ಇಲ್ಲ. ಬಟ್ ಅವಿರೋಧ ಇಲೆಕ್ಷನ್, ಅವಿರೋಧ ಅಧ್ಯಕ್ಷರು, ಅವಿರೋಧ ಆರಿಸ್ತಿರ್ತೀರಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇಷ್ಟೆಲ್ಲ ಸಮಾಜ ಒಕ್ಕೂಟಾಗಿ ಮಾಡ್ತಿರಲ್ಲ, ಇದಕ್ಕೊಂದು ಮೆಚ್ಚಿಗೆ ಚಪ್ಪಾಳೆ ಇಟ್ಟಿದ್ದು ನಮ್ಮ ಊರವರಿಗೆ ಅನುಕೂಲ ಆಗಿ ಸಾಲ ಕೊಡ್ಬೇಕಾಗ್ತದೆ. ಇದೊಂದು ನಮ್ದೊಂದು ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರ ತಾವೆಲ್ಲ ಹೊಂದಿದ್ದು ಹೋಗ್ತೀರಿ. ಹನುಮಂತರಾಯ ಗೌಡರ ಅಧ್ಯಕ್ಷತೆಯಲ್ಲಿ ಈ ಸಂಘ 50 ಕೋಟಿದ್ದು 100 ಕೋಟಿ ಆಗಲಿ ಅಂತ ಬಯಸಿ ಅಭಿವೃದ್ಧಿ ಹೋಗ್ಬೇಕಲ್ಲ ಅದು ಮುಖ್ಯವಾಗಿ ಬೇಕಾಗಿರೋ ನಿಸ್ವಾರ್ಥ ಸೇವೆ ಅಂತಲ್ಲ ಅದು ಬರುತ್ತೆ. ಎಲ್ಲರೂ ನಾವು ನಿಸ್ವಾರ್ಥ ಸೇವೆ ಮಾಡಿರುವುದಲ್ಲೇ ದುಡಿಯುವ ಬಂಡವಾಳ 50 ಕೋಟಿಗೆ ಬಂದಿದೆ, ವೇಗವಾಗಿ ಬೆಳೀತಾ ಇದೆ. ಆ ಒಂದು ಬೆಳೆಯುವ ಸಂಘದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಇದೀಗ ತಾನೇ ಘೋಷಣೆ ಮಾಡಿದ ಹಾಗೆ
ಎಲ್ಲ ಸರ್ವ ಸದಸ್ಯರು ಅಧ್ಯಕ್ಷರಾದಿಯಾಗಿ ಈ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ತಮ್ಮ ಒಂದು ಸೇವೆಯನ್ನ ಈ 5 ವರ್ಷಗಳ ಕಾಲ ಮುಡುಪಾಗಿ ಇಡ್ತೇವೆ ಅನ್ನುವಂತ ಮಾತನ್ನ ಅಧ್ಯಕ್ಷ ಉಪಾಧ್ಯಕ್ಷರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಭರವಸೆಯನ್ನ ನಾನು ನೀಡ್ತಾ ಇದ್ದೇನೆ. ಇದೇ ತಾನೇ ನಮ್ಮ ನೂತನ ಅಧ್ಯಕ್ಷ ಹನುಮಂತರಾಯ ಬಿರಾದಾರ್ ಅವರು ಮಾತನಾಡಿ ಎಲ್ಲ ನಿರ್ದೇಶಕರ ಸಹಕಾರ ಹಾಗೂ ಸರ್ವ ಸದಸ್ಯರ ಸಲಹೆ ಸಹಕಾರದೊಂದಿಗೆ ದಕ್ಷತೆಯಿಂದ ಸಂಘದ ಏಳಿಗೆಗಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದರು. ನಿರ್ವಹಿಸಿದ ಕೆಲಸದ ದಕ್ಷತೆಯಿಂದ ನಾನು ಬ್ಯಾಂಕ್ ನಡೆಸೋದಕ್ಕೆ ನಾನು ಜವಾಬ್ದಾರಿ ಕೊಡ್ತೀನಿ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಅವಿರೋಧವಾಗಿ ಆಯ್ಕೆಯಾದ ಸಂಘದ ಎಲ್ಲ ನಿರ್ದೇಶಕರಿಗೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಟ್ಟಣದ ಗಣ್ಯರು ಸನ್ಮಾನಿಸಿ ಶುಭಾಶಯವನ್ನ ಕೋರಿದರು. ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಆರ್.ಬಿ. ಪಾಟೀಲ್, ನ್ಯಾಯವಾದಿಗಳು ಪಿ.ಬಿ. ಕಾಳಗಿ, ಬಸವರಾಜ ನಮ್ನಾಳ್, ಮಲ್ಲನಗೌಡ ಕುಂಟೋಜಿ, ಸಂಗನಗೌಡ ಕರ್ಮಂಟನಾಳ್, ಈರನಗೌಡ ಪಾಟೀಲ್, ಸಂಗನಗೌಡ ಬಿರಾದಾರ್, ಭೀಮನಗೌಡ ಬಿರಾದಾರ್, ಬಿ.ಟಿ. ಬಿರಾದಾರ್, ಸಿ.ಆರ್. ಬಿರಾದಾರ್, ಬಿ.ಎಂ. ಪಾಟೀಲ್ ಹಾಗೂ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸಿ.ಎಲ್. ಬಿರಾದಾರ್, ಪ್ರಭುರಾಜ್ ಕಲಬುರ್ಗಿ, ಗಣೇಶ್ ಅನ್ನಗೋಣಿ, ನಿಂಗಣ್ಣ ಚಟ್ಟೇರ್, ರಾಜು ಕರಡ್ಡಿ, ಗುರುಲಿಂಗಪ್ಪ ಅರಕಸಗಿ, ಶೇಖರ್ ಸಜ್ಜನ್, ಮಾಣಿಕ್ ಚಂದ್ ದಂಡಾವತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಗೌರವ ಸಲ್ಲಿಸಿ ಶುಭ ಹಾರೈಸಿದರು.